ನಮಸ್ಕಾರ. ಹೆರಿಗೆಯ ಪ್ರಗತಿಯನ್ನ ಅಂದ್ರೆ ಲೇಬರ್ ಪ್ರೋಗ್ರೆಸ್ ಅನ್ನ ಆಧುನಿಕ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಗೆ ನೋಡ್ತಾರೆ ಅಂತ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಕೇಳಿರೋ ಎಷ್ಟೋ ಹಳೆ ನಂಬಿಕೆಗಳನ್ನ ಬದಿಗಿಟ್ಟು ಹೊಸ ಸಂಶೋಧನೆಗಳು ಏನು ಹೇಳುತ್ತೆ ಅಂತ ನೋಡೋಣ. ಹೆರಿಗೆ ಅಂದ ತಕ್ಷಣ ನಮಗೆಲ್ಲ ಒಂದು ಲೆಕ್ಕ ನೆನ್ಪಾಡುತ್ತೆ ಅಲ್ವಾ? ಗರ್ಭಕಂಠ ಗಂಟೆಗೆ 1 ಸೆಂಟಿಮೀಟರ್ ಅಷ್ಟು ವಿಸ್ತರಿಸಬೇಕು ಅಂದ್ರೆ ಡೈಲೇಟ್ ಆಗಬೇಕು ಅಂತ. ಆದ್ರೆ ಈ ಒಂದು ಲೆಕ್ಕಾಚಾರವೇ ಹಳೆಯದಾಗಿದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ವಿವರಣೆಯನ್ನ ಶುರು ಮಾಡೋಣ. ಸರಿ, ಹಾಗಾದ್ರೆ ಮೊದಲು ಎಷ್ಟೋ ದಶಕಗಳ ಕಾಲ ಹೆರಿಗೆಯ ಪ್ರಗತಿಯನ್ನ ಅಳೆಯೋಕೆ ಬಳಸ್ತಿದ್ದ ಹಳೆಯ ವಿಧಾನ ಅಂದ್ರೆ ಪಾರ್ಟೋಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಎಷ್ಟೋ ವರ್ಷಗಳ ಕಾಲ ಅಂದ್ರೆ ನಮ್ಮ ಅಮ್ಮ ಅಜ್ಜಿ ಕಾಲದಿಂದಲೂ ಪಾರ್ಟೋಗ್ರಾಫ್ ಅನ್ನೋ ಒಂದೇ ಒಂದು ಚಾರ್ಟ್ ಇತ್ತು. ಇದು 1950ರ ಡೇಟಾ ಮೇಲೆ ನಿಂತಿತ್ತು. ಇದರ ಪ್ರಕಾರ ಹೆರಿಗೆ ಅಂದ್ರೆ ಇಷ್ಟೇ ಸ್ಪೀಡ್ನಲ್ಲಿ ಆಗಬೇಕು ಅಂತ ಒಂದು ರೂಲ್ ಇತ್ತು. ಸ್ವಲ್ಪ ನಿಧಾನವಾದ್ರೂ ಸಾಕು, ಡಾಕ್ಟರ್ಸ್ ಮಧ್ಯಪ್ರವೇಶಿಸಬೇಕಾಗುತ್ತಿತ್ತು. ಈ ಪಾರ್ಟೋಗ್ರಾಫ್ನಲ್ಲಿ ಅಲರ್ಟ್ ಲೈನ್, ಆಕ್ಷನ್ ಲೈನ್ ಅಂತ 2 ಗೆರೆಗಳಿದ್ದು, ಹೆರಿಗೆ ಸ್ವಲ್ಪ ನಿಧಾನವಾಗಿ ಪ್ರೋಗ್ರೆಸ್ ಗ್ರಾಫ್ ಆ ಗೆರೆ ದಾಟಿದ್ರೆ ಸಾಕು, ಶುರುವಾಗುತ್ತಿತ್ತು ನೋಡಿ ಒಂದು ಡಾಮಿನೋ ಎಫೆಕ್ಟ್. ಒಂದಾದ್ಮೇಲೆ ಒಂದು ಇಂಟರ್ವೆನ್ಷನ್ ಅಂದ್ರೆ ಕೃತ್ರಿವಾಗಿ ನೀರೊಡಿಯೋದು, ನೋವು ಬರೋಕೆ ಡ್ರಿಪ್ಸ್ ಹಾಕೋದು, ಹೀಗೆ ಸಾಗಿ ಕೊನೆಗೆ ಆಗೋದು ಮಾತ್ರ ಅನಗತ್ಯ ಸಿ ಸೆಕ್ಷನ್. ಹಾಗಾದ್ರೆ ಈಗಿನ ಹೊಸ ದಾರಿ ಯಾವುದು? ಬನ್ನಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ WHO ಕೊಟ್ಟಿರೋ ಹೊಸ ಗೈಡ್ಲೈನ್ಸ್ ಬಗ್ಗೆ ನೋಡೋಣ. ಹಳೆ ವಿಧಾನಕ್ಕೂ ಹೊಸ ವಿಧಾನಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸವಾದ್ರೂ ಏನು? ಸಿಂಪಲ್. ಹಳೆ ಪಾರ್ಟೋಗ್ರಾಫ್ ಬರೀ ಸ್ಪೀಡ್ ನೋಡ್ತಿಟ್ಟು ಗಡಿಯಾರದ ಮುಳ್ಳು ನೋಡ್ತಿದ್ದ ಹಾಗೆ. ಆದ್ರೆ ಹೊಸ WHO ಗೈಡ್ ತಾಯಿ ಮತ್ತೆ ಮಗು ಇಬ್ರು ಹೇಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಇದರಿಂದ ಪ್ರಸೂತಿಯ ಆತುರದ ಬದಲು ಸಕಾರಾತ್ಮಕ ಹೆರಿಗೆ ಅನುಭವ ಸಿಗುತ್ತೆ. ಈ ಹೊಸ ವಿಧಾನದ ಅಡಿಪಾಯನೇ ಒಂದು ನಂಬರ್, ಅದೇ 6 ಸೆಂಟಿಮೀಟರ್. ಹೌದು, ಈಗಿನ ರಿಸರ್ಚ್ ಪ್ರಕಾರ ಹೆರಿಗೆಯ ನಿಜವಾದ ಆಕ್ಟಿವ್ ಫೇಸ್ ಶುರುವಾಗೋದೇ 6 ಸೆಂಟಿಮೀಟರ್ ಆದ್ಮೇಲೆ. ನಾವು ಅನ್ಕೊಂಡಿದ್ದ ಹಾಗೆ 4 ಸೆಂಟಿಮೀಟರಿಂದ ಅಲ್ಲ. ಇದು ಚಿಕ್ಕ ಬದಲಾವಣೆ ಅನ್ಕೋಬೇಡಿ, ಇಡೀ ಆಟವನ್ನೇ ಬದಲಾಯಿಸೋ ನಂಬರ್ ಇದು. ಅಂದ್ರೆ 6 ಸೆಂಟಿಮೀಟರ್ ಆಗೋವರೆಗೂ ಇರೋ ಟೈಮ್ನ ಲೇಟೆಂಟ್ ಫೇಸ್ ಅಂತ ಕರೀತಾರೆ. ಈ ಟೈಮ್ನಲ್ಲಿ ಗರ್ಭಕಂಠ ಹೆರಿಗೆಗೆ ರೆಡಿ ಆಗ್ತಿರುತ್ತೆ, ಸ್ಮೂತ್ ಆಗುತ್ತೆ, ತೆಳುವಾಗುತ್ತೆ. ಇದು ಬಾಡಿ ಮಾಡೋ ಸೈಲೆಂಟ್ ವರ್ಕ್. ಈ ಹಂತದಲ್ಲಿ ಸ್ಪೀಡ್ ನಿರೀಕ್ಷೆ ಮಾಡೋದೇ ತಪ್ಪು. ಎಷ್ಟೋ ಅನಗತ್ಯ ಸಿ ಸೆಕ್ಷನ್ಗಳಿಗೆ ಇದೇ ತಪ್ಪು ಕಲ್ಪನೆ ಕಾರಣ. ಸರಿ, ಹಾಗಾದ್ರೆ ಈ ಹೊಸ ಗೈಡ್ನಲ್ಲಿ ತಾಯಿ ಮಗುವಿನ ಯೋಗಕ್ಷೇಮವನ್ನ ಹೇಗೆ ನೋಡ್ಕೋತಾರೆ? ಅದಕ್ಕೆ 4 ಮುಖ್ಯವಾದ ಪಿಲ್ಲರ್ಸ್ ಇವೆ. ಈ 4 ಪಿಲ್ಲರ್ಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ಹೀಗೆ ಹೇಳ್ತಾರೆ. ಮೊದಲನೇದು ಮಗುವಿನ ಧ್ವನಿ, 2ನೇದು ಪ್ರಗತಿ, 3ನೇದು ಇಂಜಿನ್ ಮತ್ತು 4ನೇದು ನಾಯಿಕಿ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದು ಮತ್ತೆ ಅತೀ ಮುಖ್ಯವಾದದ್ದು ಮಗುವಿನ ಧ್ವನಿ, ಅಂದ್ರೆ ಮಗುವಿನ ಹಾರ್ಟ್ ಬೀಟ್. ನೋಡಿ, ಮಗು ಮಾತಾಡಕ್ಕಾಗಲ್ಲ, ಆದ್ರೆ ಅದರ ಹಾರ್ಟ್ ಬೀಟ್ ಅದರ ಆರೋಗ್ಯದ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ. ಪ್ರತಿ ನಿಮಿಷಕ್ಕೆ 110ರಿಂದ 160 ಒಳಗಿದ್ರೆ ಮಗು ಆರಾಮಾಗಿದೆ ಅಂತ ಅರ್ಥ. ಇದರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಮಗುವಿಗೆ ಆಕ್ಸಿಜನ್ ಸಪ್ಲೈನಲ್ಲಿ ಏನೋ ತೊಂದರೆ ಆಗ್ತಿದೆ ಅನ್ನೋ ಸಿಗ್ನಲ್ ಅದು. 2ನೇ ಪಿಲ್ಲರ್ ಪ್ರಗತಿ. ಇಲ್ಲಿ ಪ್ರಗತಿ ಅಂದ್ರೆ ಬರೀ ಗರ್ಭಕಂಠ ಅಗಲ ಆಗೋದು ಮಾತ್ರ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಬಾವಿಯ ಉದಾಹರಣೆ ತಗೋಬಹುದು. ಗರ್ಭಕಂಠ ಅನ್ನೋದು ಬಾವಿ ಥರ ಅಗಲ ಆಗ್ತಾ ಹೋಗುತ್ತೆ, ಮಗು ಆ ಬಾವಿಯಲ್ಲಿ ನಿಧಾನಕ್ಕೆ ಕೆಳಗಿಳಿಯುತ್ತೆ. ಸೊ ಅಗಲ ಆಗೋದು ಮತ್ತೆ ಕೆಳಗೆ ಇಳಿಯೋದು ಎರಡೂ ಪ್ರಗತಿನೇ, ಒಂದೇ ಸ್ಪೀಡ್ನಲ್ಲಿ ಆಗ್ಬೇಕು ಅಂತೇನಿಲ್ಲ. 3ನೇ ಪಿಲ್ಲರ್ ಇಂಜಿನ್ ಅಂದ್ರೆ ಗರ್ಭಾಶಯದ ಸಂಕೋಚನಗಳು ಅಥವಾ ಕಾಂಟ್ರಾಕ್ಷನ್ಸ್. ಹೆರಿಗೆಯ ಗಾಡಿಯನ್ನ ಮುಂದೆ ತಳ್ಳೋ ಪವರೇ ಇದೆ. ಪ್ರತಿ 10 ನಿಮಿಷಕ್ಕೆ 3ರಿಂದ 4 ಸಲ ಚೆನ್ನಾಗಿ ಬಲವಾಗಿ ಬರುವ ಸಂಕೋಚನಗಳು ಬೇಕು. ಈ ಇಂಜಿನ್ ಪವರ್ ಕಮ್ಮಿ ಇದ್ರೆ ಪ್ರಗತಿ ಸಹಜವಾಗೇ ನಿಧಾನ ಆಗುತ್ತೆ. 4ನೇ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಪಿಲ್ಲರ್ ನಾಯಕಿ ಅಂದ್ರೆ ತಾಯಿಯ ಯೋಗಕ್ಷೇಮ. ಇದು ಬರೀ BP, ಪಲ್ಸ್ ಚೆಕ್ ಮಾಡೋದಲ್ಲ, ತಾಯಿಯ ಮನಸ್ಥಿತಿ ಕೂಡ ತುಂಬಾನೇ ಮುಖ್ಯ. ಯಾಕಂದ್ರೆ ಹೆದರಿಕೆ, ಟೆನ್ಷನ್ ಜಾಸ್ತಿ ಆದ್ರೆ ಹೆರಿಗೆಗೆ ಸಹಾಯ ಮಾಡೋ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ. ಅದಕ್ಕೆ ನೋಡಿ, ಜೊತೆಗೆ ಇಷ್ಟವಾದವರಿರೋದು, ಆರಾಮಾಗಿ ಓಡಾಡಕ್ ಬಿಡೋದು ಮತ್ತೆ ಧೈರ್ಯ ತುಂಬೋದು ಬಹಳ ಮುಖ್ಯ. ಸರಿ, ಈ ಹೊಸ ಸೈಂಟಿಫಿಕ್ ದೃಷ್ಟಿಕೋನವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಕೆಲವೊಂದು ಕಾಮನ್ ಆದ ತಪ್ಪು ಕಲ್ಪನೆಗಳನ್ನ ಬ್ರೇಕ್ ಮಾಡೋಣ. ಒಂದು ದೊಡ್ಡ ಭಯ ಏನಂದ್ರೆ 8 ಗಂಟೆ ಆಯ್ತು, ಲೇಬರ್ ಸ್ಟಾಪ್ ಆಗಿಬಿಟ್ಟಿದೆ, ಏನೋ ಸಿ ಸೆಕ್ಷನ್ ಒಂದೇ ದಾರಿ ಅಂತ ಅನ್ಕೊಳ್ಳೋದು. ಆದ್ರೆ ನಿಜ ಏನ್ ಗೊತ್ತಾ? ಹೊಸ ಗೈಡ್ಲೈನ್ಸ್ ಪ್ರಕಾರ ಟೈಮ್ಗಿಂತ ತಾಯಿ ಮಗುವಿನ ಆರೋಗ್ಯ ಮುಖ್ಯ.
ಆ 4 ಪಿಲ್ಲರ್ಸ್ ಸ್ಟೇಬಲ್ ಆಗಿದ್ರೆ ಮೊದಲನೇ ಹೆರಿಗೆಯಲ್ಲಿ ಆಕ್ಟಿವ್ ಫೇಸ್ 12 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ತಗೊಂಡ್ರೂ ಅದು ಸಂಪೂರ್ಣವಾಗಿ ಸೇಫ್. ಇನ್ನೊಂದು ತಪ್ಪು ತಿಳುವಳಿಕೆ, ಮಾನಿಟರ್ ಮಾಡಬೇಕಾದ್ರೆ ಬೆಡ್ ಮೇಲೆ ನೇರವಾಗಿ ಮಲ್ಕೋಬೇಕು ಅನ್ನೋದು. ಇದು ನಿಜಕ್ಕೂ ತಪ್ಪು. ಯಾಕಂದ್ರೆ ನೇರವಾಗಿ ಮಲಗಿದಾಗ ಮಗುವಿಗೆ ಹೋಗೋ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಬಹುದು. ಬದಲಿಗೆ ಎದ್ದು ಓಡಾಡೋದು, ಕುತ್ಕೊಳ್ಳೋದು, ಹೀಗೆ ನೇರವಾದ ಪೊಸಿಷನ್ಗಳು ಗ್ರಾವಿಟಿ ಸಹಾಯದಿಂದ ಹೆರಿಗೆ ಬೇಗ ಆಗೋಕೆ ಹೆಲ್ಪ್ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಈ ಹೊಸ ವಿಧಾನದ ಫಿಲಾಸಫಿ ಏನು? ಹೆರಿಗೆ ಅನ್ನೋದು ಒಂದು ಮ್ಯಾರಥಾನ್, 100 ಮೀಟರ್ ಓಟ ಅಲ್ಲ. ಹಾಗಂತ ಸುಮ್ಮನೆ ಕಾಯೋದು ಅಂತಲ್ಲ. ಇದ್ರಲ್ಲೂ ಕ್ಲಿಯರ್ ಆದ ಸೇಫ್ಟಿ ರೂಲ್ಸ್ ಇವೆ. ಮಗುವಿನ ಹಾರ್ಟ್ ಬೀಟ್ ತುಂಬ ಡ್ರಾಪ್ ಆದರೆ, ದಪ್ಪ ಹಸಿರು ಬಣ್ಣದ ನೀರು ಬಂದರೆ, ಅಥವಾ ಗಟ್ಟಿ ನೋವು ಬರ್ತಿದ್ರೂ 4 ಗಂಟೆ ಆದರೂ ಒಂಚೂರು ಪ್ರೋಗ್ರೆಸ್ ಕಾಣಲಿಲ್ಲ ಅಂದ್ರೆ, ಇಂಥ ಟೈಮ್ನಲ್ಲಿ ಖಂಡಿತ ಮೆಡಿಕಲ್ ಇಂಟರ್ವೆನ್ಷನ್ ಬೇಕೇ ಬೇಕು. ಕೊನೆಯದಾಗಿ ಡಾಕ್ಟರ್ ಪ್ರಶಾಂತ್ ಅವರ ಈ ಒಂದು ಮಾತು ಇಡೀ ವಿಷಯವನ್ನೇ ಸಾರಾಂಶ ಮಾಡುತ್ತೆ. ಹೆರಿಗೆ ಒಂದು ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ. ನಾವು ಪ್ರತಿ ಕಿಲೋಮೀಟರ್ನಲ್ಲೂ ನಿಮ್ಮ ಕೈ ಹಿಡಿದು ನಡೆಸಲು ಇಲ್ಲಿದ್ದೇವೆ. ಸೊ ನೆನಪಿಡಿ, ಇದು ಗಡಿಯಾರ ನೋಡಿ ಟೆನ್ಷನ್ ಮಾಡ್ಕೊಳ್ಳೋ ವಿಷಯ ಅಲ್ಲ. ಬದಲಿಗೆ ದೇಹದ ಶಕ್ತಿಯನ್ನ, ಮಗುವಿನ ತಾಳ್ಮೆಯನ್ನ ನಂಬಿ ಸಾಗೋ ಒಂದು ಪ್ರಯಾಣ. ಈ ಹೊಸ ಜ್ಞಾನದೊಂದಿಗೆ ಹೆರಿಗೆಯ ಪ್ರಯಾಣವನ್ನ ಇನ್ನಷ್ಟು ಧೈರ್ಯದಿಂದ ಎದುರಿಸಬಹುದು.